ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಪ್ರಿಯಾ ಹರೀಶ್ ಕನ್ನಡ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಾಡ್ತಿರೋದು ಉಳ್ಳಾಗಡ್ಡಿ ಚಟ್ನಿ ಅಂತ. ನಮ್ಮ ಉತ್ತರ ಕನ್ನಡ ಕಡೆ ಮಾಡ್ತೀವಿ, ರೊಟ್ಟಿ ಜೊತೆಗೆ, ಹಾಗೆ ರೈಸ್ ಜೊತೆ, ಚಪಾತಿ ಜೊತೆ ತಿನ್ಬೋದು. ಇದಕ್ಕೆ ನಾವು ಏನೇನು ತೊಗೋಬೇಕಂತಂದರೆ 4ರಿಂದ 5 ಒಣಮೆಣ್ಸಿನ್ಕಾಯಿ, ಅದಕ್ಕೆ ಒಂದು ಸ್ವಲ್ಪ ಕರಿಬೇವು, ಹುಣಸೆಹಣ್ಣು, ಜೀರಿಗೆ, ಉಪ್ಪು ಹಾಕಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊತ ಹೋಗ್ಬೇಕು. ಈ ಥರ ನೋಡಿರಿ, ಈ ಥರ ಪೇಸ್ಟ್ ಮಾಡ್ಕೊತ ನಾವು ಏನು ಮಾಡಬೇಕು, ಒಂದು 4ರಿಂದ 5 ಉಳ್ಳಾಗಡ್ಡಿನ ಸೇರಿಸ್ಕೋಬೇಕು. ಅದಕ್ಕೆ 4ರಿಂದ 5 ಉಳ್ಳಾಗಡ್ಡಿ ಸೇರಿಸ್ಕೊಂಡಿದ್ದೆ ಇದನ್ನು ಆ ಥರನೇ ಪೇಸ್ಟ್ ಮಾಡ್ಕೊತ ಹೋಗ್ಬೇಕು. ಸ್ವಲ್ಪನೇ ಒಂಥರ ಚಮಚನ ಕೈ ಆಡಿಸ್ಕೊತ ಕಲ್ಲಲ್ಲಿ ಈ ಥರ ಜಜ್ಜಿಕೊಂಡು ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಎಣ್ಣೆನ ಬಿಸಿ ಮಾಡ್ಕೊಂಡು ಇಟ್ಕೊಂಡು ಆ ಬಿಸಿ ಎಣ್ಣೆನ ಏನು ಮಾಡಬೇಕಂತಂದ್ರೆ ಈ ಥರ ಫೈನಾಗಿ ಪೇಸ್ಟ್ ಆಗಿರುತ್ತಲ್ಲ, ಈ ಪೇಸ್ಟ್ ಮಾಡಿರೋ ಇದಕ್ಕೆ ಉಳ್ಳಾಗಡ್ಡಿ ಚಟ್ನಿಗೆ ನಾವು ಅದನ್ನು ಎಣ್ಣೆನ ಸೇರಿಸ್ಕೊಂಡಿಂದ ಈ ಥರ ರೆಡಿ ಆಗುತ್ತೆ. ಈ ಥರ ಚಟ್ನಿ ನೋಡಿದರೆ ನಿಮಗೆ ಬಾಯಲ್ಲಿ ನೀರು ಬರ್ತಿರ್ಬೋದು. ಈ ಥರ ಎಲ್ಲ ನಿಮ್ಗೆ ರೆಸಿಪೀಸ್ ಬೇಕಂದರೆ ಇನ್ನೂ ಹೆಚ್ಚಿನ ರೆಸಿಪೀಸ್ನ ನಾನು ಟ್ರೈ ಮಾಡ್ತೀನಿ. ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಬೆಲ್ ಐಕಾನ್ನ ಟ್ಯಾಗ್ ಮಾಡಿ.